ನಮಸ್ಕಾರ ವೀಕ್ಷಕರೇ. ಆಪರೇಷನ್ ಸಿಂಧೂರ್ ಹೊಡೆತದಿಂದ ಚೇತರಿಸಿಕೊಳ್ಳದ ಪಾಕಿಸ್ತಾನಕ್ಕೆ ಈ ದುರಂದರ್ ಅನ್ನೋ ಸಿನಿಮಾ ಬಂದು ಮಾನಸಿಕ ಒತ್ತಡವನ್ನ ಹೆಚ್ಚಿಸ್ತಾ ಇದೆ. ಈ ಹೊತ್ತಲ್ಲಿ ಇರಾನ್, ಆಫ್ಘನ್ ವಿಚಾರದಲ್ಲೂ ರಂಪ ಮಾಡಿಕೊಂಡಿರೋ ಪಾಕಿಸ್ತಾನ ಭಾರತದ ಮುಂದೆ ಮತ್ತೆ ಮಂಡಿಯೂರಿದೆ. ಇಂಡಸ್ ಟ್ರೀಟಿಯನ್ನ ಮತ್ತೆ ಮುಂದುವರಿಸಿ ನಮಗೆ ನೀರು ಬಿಡಿ ಅಂತ ಅಂಗಲಾಚಿ ಬೇಡಿಕೊಳ್ತಾ ಇದೆ. ಈ ರೀತಿ ಬೇಡಿಕೆ ಬಂದ್ರೆ ಭಾರತದ ಒಳಗೆ ಎರಡು ರೀತಿಯ ಅಭಿಪ್ರಾಯಗಳು ಬರುತ್ತೆ. ಹೊಟ್ಟೆಗೆ ಅನ್ನ ತಿನ್ನುವವರು ಒಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಕೊಳಕು ತಿನ್ನುವವರು ಇನ್ನೊಂದು ರೀತಿಯ ಮಾತನ್ನ ಹೇಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ. ಆದ್ರೆ ಭಾರತ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಳಬಹುದು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಇನ್ನೊಂದೆಡೆ ಎಲೆಕ್ಷನ್ ಕಡೆ ನೋಡಿದ್ರೆ, ಚುನಾವಣೆಗೂ ಮುನ್ನವೇ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಸರ್ಮಾಗೆ ದೊಡ್ಡ ಬೂಸ್ಟ್ ಸಿಕ್ಕಿದೆ. ಇತ್ತ ಕೇರಳ ಕುರಿತಂತೆ ಸರ್ವೆ ಬಂದಿದ್ದು LDF ಹಾಗೂ UDF RSS ಹೆಸರಲ್ಲಿ ಕಿತ್ತಾಡ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯಾವತ್ತೂ ನಮ್ಮ ಯೋಗ್ಯತೆ ಅಥವಾ ಕೆಪಾಸಿಟಿಗೆ ತಕ್ಕಂತೆ ಇದ್ರೆ ಅದು ನಮಗೂ ಒಳ್ಳೇದು, ಸುತ್ತಮುತ್ತ ಇರುವವರಿಗೂ ಒಳ್ಳೇದು ಅನ್ನೋದಕ್ಕೆ ಪಾಕಿಸ್ತಾನ ಈಗ ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ಕೊಳ್ತಾ ಇದೆ. ಇಡೀ ವಿಶ್ವವೇ ಶಾಂತಿಯಿಂದ ಇದ್ದಾಗ ಭಾರತವನ್ನ ಕೆಣಕಿ ಪೆಟ್ಟು ತಿಂದು ಅವರಿವರ ಮುಂದೆ ಗೋಳೋ ಅಂತ ಹತ್ತು ಕೊನೆಗೂ ಭಾರತದ ಕರುಣೆಯನ್ನ ಗಿಟ್ಟಿಸಿಕೊಂಡು ಕದನ ವಿರಾಮ ಮಾಡಿಕೊಳ್ತು. ಆದ್ರೆ ಎಲ್ಲವೂ ಮುಗಿಲಿಲ್ಲ ಅನ್ನೋ ಹಾಗೆ ಭಾರತ ನೀರನ್ನ ಬಂದ್ ಮಾಡಿ ಅಂದಿನಿಂದ ಇಲ್ಲಿಯ ತನಕ ಪಾಕಿಸ್ತಾನವನ್ನ ಬೆಂಬಿಡದೆ ಕಾಡ್ತಾ ಇದೆ. ಭಾರತ ಸದ್ಯಕ್ಕಂತೂ ತನ್ನ ನಿರ್ಧಾರವನ್ನ ಬದಲಿಸೋದಿಲ್ಲ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತಿದೆ. ಇಷ್ಟು ದಿನ ಬೇರೆ ಬೇರೆ ದೇಶಗಳಿಂದ ನೀರಿಗೆ ಅಂತ ಫಂಡ್ ತಂದು ಸ್ವಲ್ಪ ದಾಹವನ್ನ ತೀರಿಸಿಕೊಂಡ್ರು. ಆದ್ರೆ ಈಗ ಎಲ್ಲಾ ದೇಶಗಳು ಯುದ್ಧ ಅದು ಇದು ಅಂತ ಅವರವರ ಸಮಸ್ಯೆಯಲ್ಲಿವೆ. ಆದ್ರಿಂದ ಬೇರೆ ದಾರಿ ಕಾಣದೆ ಭಾರತದ ಮುಂದೆ ಪಾಕ್ ಮಂಡಿಯೂರಿದೆ. ನಮ್ಮ ದೇಶದಲ್ಲಿ ನೀರಿಲ್ಲ, ಜನರು ದಾಹದಿಂದ ಒದ್ದಾಡ್ತಾ ಇದ್ದಾರೆ, ಆಹಾರ ಕೊರತೆ ಉಂಟಾಗಿದೆ, ಲಕ್ಷ ಲಕ್ಷ ಜನರ ಜೀವನ ಅಪಾಯದಲ್ಲಿದೆ. ಇದರಿಂದ ಆರ್ಥಿಕವಾಗಿಯೂ ನಮಗೆ ಸಮಸ್ಯೆ ಆಗ್ತಾ ಇದೆ. ಆದ್ರಿಂದ ದಯವಿಟ್ಟು ನೀರು ಬಿಡಿ ಅಂತ ಪಾಕಿಸ್ತಾನ ಕೇಳ್ತಾ ಇದೆ. ನೇರವಾಗಿ ದೇಶ ಪ್ರೇಮಿಗಳು ಒಂದೇ ಮಾತಲ್ಲಿ ಉತ್ತರ ನೀಡೋದಾದ್ರೆ ಸತ್ತೋಗಿ ಅಂತ ನಿಸ್ಸಂದೇಹವಾಗಿ ಹೇಳ್ಬಿಡ್ಬೋದು. ಇದಕ್ಕೆ ಜಸ್ಟಿಫಿಕೇಶನ್ ಕೊಡೋ ಅಗತ್ಯತೆ ಇಲ್ಲ. ಇಂಥ ಕಠೋರ ಮಾತುಗಳಿಗೆ ಪಾಕಿಸ್ತಾನ ಅರ್ಹ ಅನ್ನೋದು ನಿಮಗೂ ಗೊತ್ತಿದೆ. ಪಾಕಿಸ್ತಾನದ 80% ಕೃಷಿ ಅವಲಂಬಿತವಾಗಿದೆ ಭಾರತದಿಂದ ಬರ್ತಾ ಇದ್ದ ಸಿಂಧೂ ನದಿ ನೀರಿನಿಂದ. ಸುಮ್ನೆ ಬದುಕೋ ದಾರಿಯನ್ನ ನೋಡೋದನ್ನ ಬಿಟ್ಟು ಮಾಡಬಾರದನ್ನ ಮಾಡಿ ಈಗ ಗಂಟಲು ಒಣಗಿದ ತಕ್ಷಣ ಭಾರತ ನೆನಪಾಗುತ್ತೆ ಅನ್ನೋದಾದ್ರೆ ಇಲ್ಲಿ ಕರುಣೆ ಅನ್ನೋ ಶಬ್ದಕ್ಕೆ ಜಾಗವೇ ಕೊಡಬಾರದು ಅನ್ನೋದು ಒರಿಜಿನಲ್ ಭಾರತೀಯರ ಏಕೈಕ ಅಭಿಪ್ರಾಯ. ಈಗ ಭಾರತ ನೀರು ಬಿಟ್ರೆ ಪಾಕಿಸ್ತಾನ ಸುಧಾರಿಸಿಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಸುಧಾರಿಸಿಕೊಂಡು ಏನ್ ಮಾಡುತ್ತೆ ಅನ್ನೋದನ್ನ ಯೋಚಿಸ್ಬೇಕಾಗತ್ತೆ. ಜನರ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾರಾ? ಇಲ್ಲ. ಮತ್ತೆ ಉಗ್ರರನ್ನ ಬಿಡಿಸ್ತಾರೆ, ಮತ್ತೆ ಭಾರತದ ಮೇಲೆ ದಾಳಿಗೆ ಯತ್ನ ನಡೆಯುತ್ತೆ. ಒಂದು ಕಡೆಯಿಂದ ಸರ್ಕಾರ ದೇಶದ ಒಳಗೆ ಹಾಗೂ ಹೊರಗೆ ಎಲ್ಲಾ ರೀತಿಯ ಸೆಕ್ಯೂರಿಟಿ ಮಾಡೋ ಹೊತ್ತಲ್ಲಿ ಭಾರತದ ಒಳಗಿರೋ ಪಾಕ್ ಪ್ರೇಮಿಗಳು ವಿಧ್ವಂಸಕರ ಸಹಾಯ ಪಡೆದು ಭಾರತದ ಅಮಾಯಕರನ್ನ ಟಾರ್ಗೆಟ್ ಮಾಡುತ್ತೆ. ಮತ್ತೆ ಇದಕ್ಕೆ ಭಾರತ ತಿರುಗೇಟು ಕೊಡೋದಕ್ಕೆ ಮುಂದಾಗುತ್ತೆ. ಆಗ ಮತ್ತೆ ವಿಪಕ್ಷಗಳು ಇಂಟೆಲಿಜೆನ್ಸ್ ಫೇಲ್ಯೂರ್, ಪಾಕಿಸ್ತಾನದ ಜೊತೆ ಯುದ್ಧ ಬೇಡ, ಯುದ್ಧದಿಂದ ಯಾರ ಹೊಟ್ಟೆ ತುಂಬೋದಿಲ್ಲ, ಅಮೆರಿಕದ ಮಾತು ಭಾರತ ಕೇಳ್ತಾ ಇದೆ, ನಮ್ಮ ದೇಶದ ಎಷ್ಟು ಯುದ್ಧ ವಿಮಾನ ಕೆಳಗೆ ಬಿದ್ದಿದೆ ಹೇಳಿ, ಇಂತ ನೂರಾರು ಮಾನಗೆಟ್ಟ ಮಾತುಗಳಿಗೆಲ್ಲ ಈ ಒಂದು ನಿರ್ಧಾರ ದಾರಿ ಮಾಡಿಕೊಡುತ್ತೆ. ಇದೆಲ್ಲದಕ್ಕಿಂತ ನೀರು ಬಿಡದೆ ಸುಮ್ಮನಿದ್ರೆ ಒಳ್ಳೇದಲ್ವಾ ಅನ್ನೋದು ಸಾಮಾನ್ಯ ಜ್ಞಾನ ಇರುವ ಜನಸಾಮಾನ್ಯರ ಅನಿಸಿಕೆ. ಅಂದಹಾಗೆ ಈಗ ಭಾರತ ತನ್ನ ನಿರ್ಧಾರವನ್ನ ಬದಲಿಸಿ ನೀರು ಬಿಡೋ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಯಾಕಂದ್ರೆ ಯಾವತ್ತು ನೀರನ್ನ ನಿಲ್ಲಿಸಿದ್ರೋ ಅದೇ ದಿನದಿಂದ ಭಾರತದ ಒಳಗೆ ಡ್ಯಾಮ್ ಕಟ್ಟೋ ಕೆಲಸ ಆಗ್ತಾ ಇದೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಉತ್ಪಾದಿಸೋ ಪ್ಲಾನ್ ಬರದಿಂದ ಸಾಗಿದೆ. ಹಲವು ಅಣೆಕಟ್ಟುಗಳ ಕೆಲಸ ನಡೀತಾ ಇದ್ದು ಸದ್ಯದಲ್ಲೇ ಕಾರ್ಯನಿರ್ವಹಿಸಲಿವೆ. ಇದರಿಂದ ಪ್ರಮುಖವಾಗಿ ಭಾರತದ 3 ರಾಜ್ಯಗಳಿಗೆ ಕೃಷಿ, ವಿದ್ಯುತ್ ಸೇರಿ ಹಲವು ಸೌಲಭ್ಯಗಳು ಸಿಗಲಿವೆ. ಪಂಜಾಬ್, ರಾಜಸ್ಥಾನ ಹಾಗೂ ಹರಿಯಾಣ ರಾಜ್ಯಗಳಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಿದೆ ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳಿದೆ. ನಮ್ಮ ನೀರನ್ನ ನಮ್ಮ ಅಭಾವ ತೀರಿಸಿಕೊಳ್ಳೋದಕ್ಕೆ ಬಳಸೋದನ್ನ ಬಿಟ್ಟು ಕಂಡ ಚಂಡಾಳರಿಗೆ ಯಾಕೆ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿರೋದ್ರಿಂದ ಹಿಂದಿರುಗೋ ಮಾತೇ ಇಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಈ ಡ್ಯಾಮ್ ನಿರ್ಧಾರದ ಹಿಂದೆ ಇನ್ನೂ ಒಂದು ಪ್ರಮುಖ ಉದ್ದೇಶ ಇದೆ. ಈಗ ಮೋದಿ ಸರ್ಕಾರ ಇದ್ದಾಗಲೇ ಭಾರತವನ್ನ ಸರಿಯಾಗಿ ಭದ್ರ ಮಾಡ್ಕೊಳ್ಬೇಕು. ಒಂದು ವೇಳೆ ನಾಳೆ ಅಪ್ಪಿತಪ್ಪಿ ಪಾಕ್ ಪ್ರೇಮಿ ಸರ್ಕಾರ ಬಂತು ಅಂದ್ರೆ ಮೊದಲ ದಿನವೇ ಪಾಕಿಸ್ತಾನಕ್ಕೆ ಏನೇನೆಲ್ಲ ಅನುಕೂಲ ಮಾಡ್ಬೋದೋ ಅದೆಲ್ಲವನ್ನ ಮಾಡಿಬಿಡ್ತಾರೆ. ಅಂತ ದೌರ್ಭಾಗ್ಯ ಭಾರತಕ್ಕೆ ಬರೋ ಹೊತ್ತಲ್ಲಿ ಕನಿಷ್ಠ ಪಕ್ಷ ಡ್ಯಾಮ್ ನಿರ್ಮಾಣ ಆಗಿದ್ರೆ ಆಗ ಪಾಕಿಸ್ತಾನಕ್ಕೆ ನೀರು ತಿರುಗಿಸೋದಕ್ಕೆ ಬಂದ್ರೆ 3 ರಾಜ್ಯಗಳ ಜನರು ಪ್ರಶ್ನೆ ಮಾಡ್ತಾರೆ. ಆದ್ರಿಂದ ಘನಂದಾರಿ ಕೆಲಸ ಮಾಡುವವರು ಹಾಗೂ ಕ್ರಿಮಿನಲ್ಗಳು ಒಂದಾಗೋ ಸಂದರ್ಭ ಬಂದರೂ ಭಾರತೀಯರಿಗೆ ಸಮಸ್ಯೆ ಆಗ್ಬಾರದು ಅನ್ನೋ ದೂರದೃಷ್ಟಿಯನ್ನ ಇಟ್ಕೊಂಡು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅಂದಹಾಗೆ ನೀರು ಬಿಡಲಿ ಅಥವಾ ಬಿಡದೇ ಇರಲಿ, ಸಾವಿನ ಅಂಚಲ್ಲಿರೋ ಪಾಕಿಸ್ತಾನವನ್ನ ಬದುಕಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾಕಂದ್ರೆ ಭಾರತ ಸುಮ್ನೆ ಬಿಟ್ರು ಬಲೂಚ್, ಆಫ್ಘನ್ ಬಡಿಯೋದನ್ನ ನಿಲ್ಲಿಸೋದಿಲ್ಲ. ಆಲ್ರೆಡಿ ಹರಿದು 12 ಆಗಿರೋ ಹೊತ್ತಲ್ಲಿ ಸುಮ್ನಿರೋದನ್ನ ಬಿಟ್ಟು ಇರಾನ್ ಅನ್ನ ಕೆಣಕೋ ಕೆಲಸ ಬೇರೆ ಮಾಡ್ಕೊಂಡಿದ್ದಾರೆ.
ಅಂತ ಅಮೆರಿಕ ಹಾಗೂ ಇಸ್ರೇಲ್ನ ಪ್ರಬಲ ದಾಳಿಯನ್ನು ಫೇಸ್ ಮಾಡ್ತಾ ಇರೋ ಇರಾನ್ಗೆ ಪಾಕಿಸ್ತಾನ ಯಾವ ಲೆಕ್ಕ ಅನ್ನೋದು ನೀವೇ ಊಹಿಸಿ. ಸಾಲದಕ್ಕೆ ನಾವು ಮಧ್ಯಸ್ಥಿಕೆಗೂ ಕೂಡ ರೆಡಿ ಇದ್ದೀವಿ ಅನ್ನೋ ಮಾತನ್ನೆಲ್ಲ ಹೇಳಿ ಇಡೀ ಜಗತ್ತನ್ನ ನೆಗೆಗಡಲಲ್ಲಿ ತೇಲಿಸೋ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಇನ್ನು ಈತ ಎಲೆಕ್ಷನ್ ಅಖಾಡದ ಕಡೆ ನೋಡಿದ್ರೆ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಸರ್ಮಾ ವಿರುದ್ಧ ಕಣಕ್ಕಿಳಿದಿದ್ದ ಕಾಂಗ್ರೆಸ್ ನಾಯಕನ ನಾಮಿನೇಷನ್ ರಿಜೆಕ್ಟ್ ಆಗಿದೆ. ತಾಂತ್ರಿಕ ದೋಷದ ಹಿನ್ನೆಲೆ ಸುಮಾರು 4 ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಿನೇಷನ್ ರಿಜೆಕ್ಟ್ ಆಗಿದ್ದು, ಅದರಲ್ಲಿ ಸರ್ಮಾ ವಿರುದ್ಧ ಸ್ಪರ್ಧೆಗೆ ಇಳಿದಿದ್ದ ಬಿದಿಶಾ ನಿಯೋಗ್ರದ್ದು ಕೂಡ ಒಂದು. ಕೆಲವರು ಹೇಳೋ ಪ್ರಕಾರ 2 ನಾಮಿನೇಷನ್ ಸಲ್ಲಿಸಿರ್ತಾರೆ, ಅದರಲ್ಲಿ 1 ರಿಜೆಕ್ಟ್ ಆಗಿದೆ, ಸ್ಪರ್ಧೆಗೆ ಸಮಸ್ಯೆ ಇಲ್ಲ ಅನ್ನೋದು. ಇದೇ ನಿಜವಾಗಿದ್ದಿದ್ರೆ ಇದು ಕೇವಲ ಮುಖಭಂಗ ಆದಂತಾಗುತ್ತೆ. ಇಲ್ಲ ಕ್ಯಾನ್ಸಲ್ ಆಗಿದೆ, ಮತ್ತೆ ನಾಮಿನೇಷನ್ ಸಲ್ಲಿಸೋ ಅವಕಾಶ ಇಲ್ಲ ಅಂದ್ರೆ ಹಿಮಂತ್ ಬಿಸ್ವಾರ ಗೆಲುವಿನ ಹಾದಿ ಸುಗಮ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಡೆದಿದೆ. ಇನ್ನು ಇತ್ತ ಕೇರಳದ ಕಡೆ ನೋಡಿದ್ರೆ ಸಮೀಕ್ಷೆಯೊಂದು ಹೊರಬಿದ್ದಿದೆ. ಇದರ ಪ್ರಕಾರ ಸದ್ಯ ಅಧಿಕಾರದಲ್ಲಿರೋ LDF 68ರಿಂದ 73 ಹಾಗೂ UDF 64ರಿಂದ 70 ಹಾಗೆ ಬಿಜೆಪಿ 2 ಸೀಟ್ ಪಡೆಯಬಹುದು ಅಂತ ಅಂದಾಜಿಸಲಾಗಿದೆ. ಇಲ್ಲಿ ಅತಿ ದೊಡ್ಡ ಹಿನ್ನಡೆ ಆಗ್ತಾ ಇರೋದು ಕಾಂಗ್ರೆಸ್ಗೆ. ಯಾಕಂದ್ರೆ ಪಿಣರಾಯಿ ಮೇಲಿನ ಅಸಮಾಧಾನದಿಂದ ಕಾಂಗ್ರೆಸ್ ಮೈತ್ರಿಕೂಟ UDFಗೆ ಲಾಭ ಆಗುತ್ತೆ. ಈ ಸಲ ಸುಲಭದ ಗೆಲುವು ಇನ್ನೊಂದು ರಾಜ್ಯ ಕಾಂಗ್ರೆಸ್ ಅಕೌಂಟ್ಗೆ ಬಂತು ಅನ್ನೋ ಲೆಕ್ಕಾಚಾರ ನಡೆದಿತ್ತು. ಆದ್ರೆ ಈಗ ಗೆಲುವು ಸುಲಭ ಅಲ್ಲ, ನೆಕ್ ಟು ನೆಕ್ ಫೈಟ್ ಇದೆ, ಅದರಲ್ಲೂ LDF ಮುಂದಿದೆ ಅನ್ನೋ ಮೆಸೇಜ್ ಸಿಕ್ಕಂತಾಗಿದೆ. ಇನ್ನೊಂದು ದಿಕ್ಕಲ್ಲಿ ಬಿಜೆಪಿ ಖಾತೆ ಓಪನ್ ಮಾಡಬಹುದು ಅನ್ನೋದರ ಸಿಗ್ನಲ್ ಕೂಡ ಸಿಕ್ಕಂತಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಇದೇ ಹೆಚ್ಚು, ಆದ್ರಿಂದ ಸಹಜ ಸಂತಸ ತಂದಿದೆ. ಆದ್ರೆ ಈ ಬಾರಿ ವೋಟ್ ಶೇರಿಂಗ್ ನಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಬಹುದು, ಹಿಂದೆಂದಿಗಿಂತ ಹೆಚ್ಚಿನ ವೋಟ್ ಅನ್ನ ಗಳಿಸಬಹುದು ಅನ್ನೋ ನಿರೀಕ್ಷೆಗಳಿವೆ. ಆದ್ರೆ ಈ ಮಧ್ಯೆ UDF ಹಾಗೂ LDF ನಡುವೆ ಹೊಸ ರೀತಿಯ ಕಿತ್ತಾಟ ಆಗಿದ್ದು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಒಂದು ಕಡೆ ಪಿಣರಾಯಿ ವಿಜಯನ್ ಕಾಂಗ್ರೆಸ್ ಬಿಜೆಪಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದು RSS ಜೊತೆ ಸೀಕ್ರೆಟ್ ಮೀಟಿಂಗ್ ಮಾಡಿದೆ ಅಂತೆಲ್ಲ ಆರೋಪಿಸ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ನಾಯಕ ಸಚಿನ್ ಪೈಲಟ್ ಬಿಜೆಪಿ ಹಾಗೂ LDF ನಡುವೆ ಹಲವು ಸೀಟ್ಗಳಲ್ಲಿ ಅಡ್ಜಸ್ಟ್ಮೆಂಟ್ ನಡೆದಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಸ್ಟೇಟ್ಮೆಂಟ್ ನೀಡಿದ್ದು ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಎರಡೂ ಒಂದೇ ಅಂತ ಹೇಳಿದೆ. ಶಬರಿಮಲೆಯಿಂದ CAA ತನಕ ಇಬ್ಬರು ಒಂದೇ ನಿಲುವನ್ನ ತೆಗೆದುಕೊಂಡಿದ್ರು, ಇಬ್ಬರು ಇಂಡಿ ಒಕ್ಕೂಟದಲ್ಲಿ ಜೊತೆಯಾಗಿದ್ದಾರೆ, ಕೇರಳದಲ್ಲಿ ಮಾತ್ರ ವಿರುದ್ಧ ದಿಕ್ಕಲ್ಲಿ ನಿಂತಿದ್ದಾರೆ. ಇವರು ಇಬ್ಬರಲ್ಲ ಒಬ್ಬರೇ, ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇದು ವಾಸ್ತವತೆಯನ್ನ ಬಿಚ್ಚಿಡ್ತಾ ಇದೆ. ಆದ್ರೆ ಈ ಮಾತು ನಿಜವಾಗಿದ್ರು ಈ ಬಾರಿ LDF ಅಥವಾ UDF ಅಧಿಕಾರಕ್ಕೆ ಬರೋದನ್ನ ತಪ್ಪಿಸೋದು ಮಾತ್ರ ಸಾಧ್ಯವಿಲ್ಲ ಅನ್ನೋ ವಾತಾವರಣ ಇದೆ. ಆದ್ರೆ ಈ ಮಧ್ಯೆ ಕೆಲವು ಜನರು ಹಾಗೂ ಮಾಧ್ಯಮಗಳ ಅಂದಾಜಿನ ಪ್ರಕಾರ ಬಿಜೆಪಿ ಸೀಟ್ ಲೆಕ್ಕ 2 ಅಂಕಿ ದಾಟಬಹುದು, ಈ ಬಾರಿಯ ಬಿಜೆಪಿ 3ನೇ ಪ್ರಭಾವಿ ರಾಜಕೀಯ ಪಕ್ಷ ಆಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕೆ ಆಗದೆ ಇದ್ರೂ ಸಾಧ್ಯತೆ ಕಡಿಮೆ ಅನ್ನೋದನ್ನ ಒಪ್ಪಲೇಬೇಕಾಗುತ್ತೆ. ಕಳೆದ ಲೋಕಲ್ ಫೈಟ್ ನಲ್ಲಿ ಬಂದ ರಿಸಲ್ಟ್ ಹಾಗೂ ಪ್ರಮುಖ ನಾಯಕರು ಬಿಜೆಪಿ ಕಡೆ ಬರ್ತಾ ಇರೋದನ್ನ ಅಂದಾಜಲ್ಲಿ ಇಟ್ಕೊಂಡು ಇದನ್ನ ಹೇಳಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.